ಈ ಏಡ್ಸ್ ಟ್ರಾಪ್ ಶಾಸಕ ಯಾರು ಅಂತ ಗೊತ್ತಲ್ಲ. ಮುನಿರತ್ನ, ಇದು ಅವರ ಸೇಡಿನ ಕಹಾನಿ. ಇದು ಏಡ್ಸ್ ಟ್ರಾಪ್ ಶಾಸಕ ಮುನಿರತ್ನ ಅವರ ಸೇಡಿನ ಕಹಾನಿ. ಮುನಿರತ್ನನ ವಕ್ರ ದೃಷ್ಟಿಯಿಂದ 50ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ. ಇವತ್ತು ಪೀಣ್ಯದಲ್ಲಿದ್ದಂತಹ ಗುಡಿಸಲುಗಳನ್ನ ಏಕಾಏಕಿ ನೆಲಸಮ ಮಾಡಿಸಿದ್ದಾರೆ ಮುನಿರತ್ನ. ಬೆಳಗ್ಗೆ 11 ಗಂಟೆಗೆ 2 ಜೆಸಿಬಿಗಳ ಮೂಲಕ ಗುಡಿಸಲುಗಳ ನೆಲಸಮ ಮಾಡಿಸಲಾಯಿತು. 2 ವರ್ಷದಿಂದ ಇದೇ ಜಾಗದಲ್ಲಿ ಆ ಕುಟುಂಬಗಳು ವಾಸವಿದ್ವು. ಯಾವುದೇ ಸುಳಿವನ್ನ ನೀಡದೆ ಜೆಸಿಬಿಗಳ ಮೂಲಕ ಆ ಗುಡಿಸಲುಗಳನ್ನ ನೆಲಸಮ ಮಾಡಿಸಿದ್ದಾರೆ ಮುನಿರತ್ನ. ಸ್ಥಳದಲ್ಲಿದ್ದು ಗುಡಿಸಲುಗಳನ್ನ ನೆಲಸಮ ಮಾಡಿಸಿದ್ದಾರೆ. 2 ವರ್ಷಗಳಿಂದ ವಾಸವಿದ್ದಂತಹ ಕುಟುಂಬಸ್ಥರು ಈಗ ಕಂಗಾಲಾಗಿದ್ದಾರೆ. ಆಲ್ ಆಫ್ ಎ ಸಡನ್ ಹೋಗ್ಬಿಟ್ಟು ಗುಡಿಸಲುಗಳನ್ನ ನೆಲಸಮ ಮಾಡಿಸ್ಬಿಟ್ರೆ ಆ ಕುಟುಂಬಗಳು ಎಲ್ಲಿಗೆ ಹೋಗ್ಬೇಕು? ಏನ್ ಸ್ವಾಮಿ, ವೋಟ್ ಹಾಕಿ ಗೆಲ್ಸಿದಕ್ಕೆ ಇದೇನಾ ನೀವು ಕೊಡ್ತಾ ಇರುವಂತ ಗಿಫ್ಟು ಅಂತ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಮುನಿರತ್ನ ಅವರು ಸ್ವತಃ ಹಾಜರಿದ್ದು ಆ ಗುಡಿಸಲುಗಳನ್ನ ನೆಲಸಮ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಬೀದಿಗೆ ಬಿದ್ದಿದ್ದಾವೆ. ಹೆಂಗಸರು, ಮಕ್ಕಳು, ಹೆಣ್ಮಕ್ಳು, ಪುಟ್ಟ ಮಕ್ಕಳು ಎಲ್ಲರೂ ಇದಾವೆ. ಅಲ್ಲಿ ಎಲ್ಲರೂ ಬದುಕು ಬೀದಿಗೆ ಬಿದ್ದಿದೆ. ಈಗ ಮುನಿರತ್ನ ಅವರೇ, ಬಡವ್ರ ಮೇಲೆ ಯಾಕೆ ಸ್ವಾಮಿ ನಿಮ್ಗೆ ಇಂಥ ಸೇಡು? ಈಗ ಆಲ್ರೆಡಿ ಏಡ್ಸ್ ಟ್ರಾಪ್ ಮಾಡಿಸ್ಲಿಕ್ಕೆ ಹೋಗಿ ಸಾಕಷ್ಟು ಅವಮಾನ ಅನುಭವಿಸಿದಿರಿ. ಪೊಲೀಸರು ಹಾಗೆ ಮನೆ ಕಳೆದುಕೊಂಡವರ ನಡುವೆ ವಾಗ್ವಾದ ನಡೆದಿದೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಅಂತ ಪೊಲೀಸರು ಹೇಳಿದ್ದಾರೆ. ಯಾವ ನೋಟಿಸ್ ಕೊಡದೆ, ಯಾವ ಒಂದು ಇನ್ಫಾರ್ಮೇಶನ್ ಕೊಡದೆ ಮನೇನ ಹೋಗಿ ನೀವು ನೆಲಸಮ ಮಾಡಿಬಿಟ್ಟು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಅಂತ ಅಂದ್ರೆ ಹೆಂಗೆ ಸ್ವಾಮಿ ಅವರು ಶಾಂತಿಯಾಗಿರೋದು? ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ರಸ್ತೆ ತಡೆಯನ್ನ ನಡೆಸಿದ್ರು ನಿವಾಸಿಗಳು. ನೋಡಿ, ಎಲ್ಲ ಹೆಣ್ಮಗುಸರಿದ್ದಾರೆ, ಅವರೆಲ್ಲರೂ ವೋಟ್ ಹಾಕಿ ಗೆಲ್ಸಿದ್ದಾರೆ. ಇವ್ರನ್ನ 2 ವರ್ಷಗಳಿಂದ ಇದ್ದಾರೆ ಅಲ್ಲಿ. ಕಾನೂನುಬದ್ಧವಾಗಿ ನೀವು ನೆಲಸಮ ಮಾಡಬೇಕು ಅಂತ ಇದ್ದಿದ್ರೆ ಅವ್ರಿಗೆಲ್ಲರಿಗೂ ಎಲ್ಲಾದ್ರೂ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಆಮೇಲೆ ನೆಲಸಮ ಮಾಡಿಸ್ಬೇಕಾಗಿತ್ತು. ಒಂದೇ ಸಲ ಹೋಗ್ಬಿಟ್ಟು ನೀವು ಗುಡಿಸಲುಗಳನ್ನೆಲ್ಲ ಕಿತ್ತು ಹಾಕ್ಸ್ಬಿಟ್ರೆ ಅವ್ರು ಎಲ್ಲೋಗಿ ಬದುಕ್ತಾರೆ, ಎಲ್ಲಿ ಜೀವನ ಮಾಡ್ತಾರೆ? ಬಹಳ ಜನ ಹೆಣ್ಮಕ್ಳಿದ್ದಾರೆ ಅಲ್ಲಿ, ಪುಟ್ ಮಕ್ಕಳಿದ್ದಾರೆ. ಇದು ಯಾವ ನ್ಯಾಯ ಇದು? ನಿಮ್ಮ ಸೇಡಿಗೆ ಬಡವ್ರನ್ನ ಯಾಕೆ ಬೀದಿಗೆ ತಂದಿದ್ದೀರಿ? ಆ ಕುಟುಂಬಸ್ಥರಿಗೆ ಕಂಗಾಲಾಗಿದ್ದಾರೆ. ವಯಸ್ಸಾದವರು ಇದ್ದಾರೆ ಅಲ್ಲಿ, ಎಲ್ಲಿಗೆ ಹೋಗ್ತಾರ ಅವರು? ಏಕಾಏಕಿ ಗುಡಿಸಲುಗಳನ್ನ ನೀವು ನೆಲಸಮ ಮಾಡಿಸ್ಬಿಟ್ರೆ ಗೊತ್ತಿಲ್ಲ ಮುನಿರತ್ನ ಅವ್ರ ಮನಸ್ಸಲ್ಲಿ ಏನ್ ಇಟ್ಕೊಂಡಿದಾರೋ ಏನೋ. ಜಾತಿ ನಿಂದನೆ ಮಾಡ್ತಾರೆ. ಈಗ ನೋಡಿದ್ರೆ ಬಡವರ ಮನೆಗಳನ್ನ ನೆಲಸಮ ಮಾಡಿದ್ದಾರೆ. ನಿಮ್ಮ ಸೇಡಿನ ಕಹಾನಿ ಇನ್ನೂ ಎಷ್ಟಿದೆಯೋ ಗೊತ್ತಿಲ್ಲ. ಒಂದೊಂದಾಗಿ ನೋಡ್ತಾ ಇದೀವಿ ಮುನಿರತ್ನ ಅವರೇ. ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಆ ಕುಟುಂಬಸ್ಥರನ್ನ ನೋಡ್ತಾ ಇದ್ರೆ ಬಹಳ ನೋವಾಗುತ್ತೆ. ಮುನಿರತ್ನ ಅವರು ಏಕಾಏಕಿಯಾಗಿ ಆ ಗುಡಿಸಲುಗಳನ್ನ ನೆಲಸಮ ಮಾಡೋದಕ್ಕೆ ಕಾರಣ ಏನು? ಒಂದನೇ ಪ್ರಶ್ನೆ. ಎರಡನೇದು, ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಡದೆ, ಅವ್ರಿಗೆ ಸುಳಿವು ಕೊಡದೆ, ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡದೆ ಈ ರೀತಿ ಗುಡಿಸಲುಗಳನ್ನ ನೆಲಸಮ ಮಾಡಿಬಿಟ್ರೆ ಹೆಣ್ಮಕ್ಳು, ಹಿರಿಯರು, ವಯಸ್ಸಾದವರು ಎಲ್ಲರೂ ಎಲ್ಲಿ ಹೋಗಿ ಇರಬೇಕು ಅನ್ನೋದು ಒಂದು ಪ್ರಶ್ನೆ. ಸದ್ಯದ ಅಪ್ಡೇಟ್ಸ್ ಏನಿದೆ? ಅಲ್ಲಿನ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ? ಖಂಡಿತ ಸಿಂಧೂರ, ಈಗಾಗಲೇ ಏನು ಬೆಳಿಗ್ಗೆ ಸುಮಾರು 11 ಗಂಟೆಗೆ ಏಕಾಏಕಿ ನಮ್ಮ ಒಂದು ಇರೋ ಜಾಗಕ್ಕೆ ಬಂದು ಏನೋ ಒಂದು ಜೆಸಿಬಿ ಮೂಲಕ ಒಂದು ಮನೆಗಳನ್ನು ಒಡಿಸಿ ಇಲ್ಲಿಂದ ಒಂದು ಥರ ದುಷ್ಕೃತ್ಯ ಎಸಗಿ ಇಲ್ಲಿಂದ ಪರಾರಿಯಾಗಿರುವಂಥ ಈ ಸ್ಥಳೀಯ ಶಾಸಕ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಅರಂಸಡಿ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಒಂದು ಏನು ಹಿಂಬದಿ ಇರುವಂಥ ಒಂದು ಜಾಗದಲ್ಲಿ ಈಗಾಗಲೇ ನಾನಲ್ಲಿ ಸದ್ಯಕ್ಕೆ ಇರುವಂಥದ್ದು. ಈ ದೃಶ್ಯಾವಳಿಯಲ್ಲಿ ನೋಡ್ತಿರ್ಬೋದು. ಯಾಕಂದರೆ ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಇಲ್ಲಿ ಮನೆಗಳು ಕೂಡ ಇದ್ದು ಮತ್ತು 100 ಕುಟುಂಬಗಳು ಕೂಡ ಇಲ್ಲಿ ವಾಸವಾಗಿದ್ದರು ಅನ್ನೋದು ಸ್ಥಳೀಯರ ಒಂದು ಮಾತಾಗಿತ್ತು. ಮತ್ತು
ಇವರೆಲ್ಲ ಕೂಲಿ ಕೆಲಸ ಮಾಡಿಕೊಂಡು ಮತ್ತು ಉತ್ತರ ಕರ್ನಾಟಕ ಭಾಗದಿಂದ ಬಂದು ಇಲ್ಲಿ ಕೂಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಪಕ್ಕದ ಜಾಗದಲ್ಲಿ ಸುಮಾರು ಒಂದು 20 ವರ್ಷದಿಂದ ನಾವು ಇಲ್ಲೇ ಇದ್ವಿ. ಹಾಗಾಗಿ ಅಲ್ಲಿ ನಮಗೆ ಇರಲಿಕ್ಕೆ ಜಾಗ ಇಲ್ಲದಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಬಂದು ವಾಸವಾಗಿದ್ವಿ. ಅಂದರೆ ಸುಮಾರು 2 ವರ್ಷಗಳ ಹಿಂದೆ ನಾವು ಇಲ್ಲಿದ್ದೀವಿ. ಆದರೆ ಏಕಾಏಕಿ ಬಂದು ಸ್ಥಳೀಯ ಶಾಸಕರ ಕಡೆಯವರು ಈ ರೀತಿ ಒಂದು ದುಷ್ಕೃತ್ಯವೆಸಗಿ ಏನು JCB ಮೂಲಕ ಏನು ಅಧಿಕಾರಿಗಳ ಕರೆದುಕೊಂಡು ಬಂದು ಇಲ್ಲಿ JCB ಮೂಲಕ ಎಲ್ಲ ಒಡೆದು ಹಾಕಿರುವಂಥದ್ದು ಮತ್ತು ಇದು ಒಂದು ಸ್ಥಳೀಯರಿಗೆ ತುಂಬ ಆಕ್ರೋಶ ಕೂಡ ಹೊರ ಹಾಕ್ತಿರುವಂಥದ್ದು ಈಗಾಗಲೇ ದೃಶ್ಯಾವಳಿ ನೋಡ್ತಿರ್ಬೋದು. ಯಾಕಂದರೆ ಒಂದು ತಗುಡು ಸೆಡ್ಡುಗಳು ಕೂಡ ಹಾಕಿಕೊಂಡು ಇಲ್ಲೇ ಸುಮಾರು ದಿನಗಳಿಂದ ನಾವು ವಾಸ ಮಾಡ್ತಾ ಇದ್ವಿ. ಆದರೆ ಏಕಾಏಕಿ ಬಂದು ಈ ರೀತಿ ಒಂದು ಒಡೆದು ಹಾಕ್ತಾ ಇದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಇಲ್ಲಿಯ ಸ್ಥಳೀಯ ಆಡಳಿತ ಮತ್ತು ಸ್ಥಳೀಯ ಶಾಸಕರಾಗಿರ್ಬೋದು ಮತ್ತು ಸ್ಥಳೀಯ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೇವಲವಾಗಿದ್ದಾರೆ ಆಡಳಿತಕ್ಕೆ ಅನ್ನೋದು ಸದ್ಯದ ಒಂದು ಪ್ರಶ್ನೆ ಆಗಿರುವಂಥದ್ದು ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಿರ್ಬೋದು. ಯಾಕಂದರೆ ಒಂದು ಸೆಡ್ಡು ತಗುಡು ಹಾಕಿಕೊಂಡು ಸುಮಾರು ದಿನಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪುಟ್ಟ ಮಕ್ಕಳಾಗಿರ್ಬೋದು ಮತ್ತು ವಯಸ್ಸಾದಂಥ ವೃದ್ಧರು ಕೂಡ ಇದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಇಲ್ಲಿ ಇದ್ವಿ ಅನ್ನೋದು ಸ್ಥಳೀಯರ ಈಗ ಹೇಳಿಕೆ ನೀಡುತ್ತಿರುವಂಥದ್ದು ಮತ್ತು ಈಗಾಗಲೇ ನೂರಾರು ಕುಟುಂಬಗಳು ಕೂಡ ಈಗಾಗಲೇ ಬೀದಿ ಪಾಲ್ ಕೂಡ ಬಂದಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಮಗುವಿನ ಒಂದು ದೃಶ್ಯಾವಳಿ ನೋಡ್ತಾ ಇದ್ದಾರೆ. ಯಾಕಂದರೆ ಸಣ್ಣ ಮಗು, ಯಾಕಂದರೆ ಸ್ಕೂಲ್ಗೆ ಹೋಗುವಂಥ ಮಗು ಈ ರೀತಿ ಒಂದು ಈಗ ಬೀದಿಯಲ್ಲಿ ನಿಂತು ಕುಳಿತುಕೊಂಡಿರುವಂಥ ದೃಶ್ಯಾವಳಿ ನೋಡಿದರೆ ನಿಜಕ್ಕೂ ಒಂಥರ ಕರುಳು ಕಿತ್ತು ಬರುವಂಥ ಒಂದು ಸ್ಥಿತಿ ಕೂಡ ಕಂಡು ಬರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಈ ಒಂದು ಸ್ಥಳೀಯರು ಕೂಡ ಈಗಾಗಲೇ ರಸ್ತೆಗೆ ಇಳಿದು ಪ್ರತಿಭಟನೆ ಕೂಡ ಈಗಾಗಲೇ ಅಲ್ಲಿರುವಂಥ ಅಧಿಕಾರಿಗಳು ಪೊಲೀಸರು ಕೂಡ ಈಗಾಗಲೇ ಜನ ಕೂಡ ಇಲ್ಲೇ ಸೇರಿರುವಂಥದ್ದು. ಸಿಂಧೂರ, ವೀರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅಲ್ಲಿನ ಸ್ಥಳೀಯರನ್ನ ಮಾತನಾಡಿಸಬಹುದಾ? ಅಲ್ಲಿನ ನಿವಾಸಿಗಳನ್ನ ಮಾತನಾಡಿಸಬಹುದಾ? ಒಂದಷ್ಟು ಜನ ಮಹಿಳೆಯರಿದ್ದಾರೆ, ಅವ್ರನ್ನೆಲ್ಲ ಮಾತನಾಡಿಸಿ ಪ್ಲೀಸ್. ಖಂಡಿತ ಸಿಂಧೂರ, ಈಗಾಗಲೇ ನೀವು ನೋಡ್ತಾ ಇದ್ದಾರಲ್ಲ. ಯಾಕಂದರೆ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಕೂಡ ಇಲ್ಲಿ ವಾಸವಾಗಿದ್ದರು ಮತ್ತು ಅವರು ಕೂಡ ಈಗಾಗಲೇ ಆಕ್ರೋಶ ಕೂಡ ಹೊರ ಹಾಕ್ತಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಒಬ್ಬರು ಮಹಿಳೆಯರು ಕೂಡ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ನಾನು ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್ ಹೇಳಿ, ಏನಾಯಿತು? ಏನಿಲ್ಲ ಸರ್, 11 ಗಂಟೆಗೆ ಬಂದಾರ ಅವರು. ನಾನು ಕೆಲಸಕ್ಕೆ ಹೋಗಿದ್ದೀವಿ, ಫೋನ್ ಹಾಕಿದ್ರು ಪಕ್ಕದವರು. ಬಂದೀನಿ, ಬಂದು ನೋಡೋಟಿಗೆ ಎಲ್ಲ JCB 2 JCB ತಂದು MLA ಬಂದು ನಿಂತು ಕಿತ್ಸರ ಸರ್ ಈ ಥರ ಹಿಂಗೆ ಮಾಡಬೇಡ ಸರ್, ನಾನು ಎಲ್ಲರಿಗೆ ಹೇಳ್ಕೊಂತೀನಿ, ನಮ್ಮ ಜನನ ತರಿಸ್ತೀನಿ, ಇವತ್ತು ಒಂದಿನ ಟೈಮ್ ಕೊಡು ಸರ್, ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲು ಬೀಳ್ತೀನಿ, ನಾನೊಂದು ತಾಯಿ ಸರಿ ಅಂತ ತಿಳ್ಕೊ, ನೀನು ಬಿಟ್ಟು ಕೊಡು ಸರ್, ನೋಡು ಸರ್ ಅಂತ ನಾ ಕಾಲಿ ಬಿದ್ದರೆ ನಾನು ಎಡಕಿಡ್ದು ತಳ್ಳಿಗೇಸಿ ಮುನಿರತ್ನನೇ ನಮಗೆ ಮಾಡಿರೋದು ಅನ್ಯಾಯ. ಅವ್ರು ಬಿಟ್ಟು ಯಾರೂ ಬೇರೆ ಮಾಡಿಲ್ಲ. ಮುನಿರತ್ನ ಪೊಲೀಸರು ಅಲ್ಲಿದ್ದ BBMP ಎಲ್ಲರನ್ನ ಕರ್ಕೊಂಡ್ಬಂದು ತಳಿಸಿದವ್ರೆ ಅವರೇ. ಮುನಿರತ್ನನೇ MLA ನಿಂತು ತಳಿಸಿದ್ದು. ಈಗ ಅವರೇ ಹಾಕ ಅಂತ ಹೇಳ್ಯಾರ ನಮಗೆ, ಜೋಪಡಿ ಹಾಕ್ರಿ ಇರ್ರಿ, ನಿಮ್ಮ ಇರೋ ಗಂಟ ಹೋಗೋ ಕಾಲಕ್ಕೆ ನಾನು ಏನೋ ಒಂದು ಮಾಡಿದ್ದೀನಿ ಅಂದ್ರೆ ನಿಮ್ಗೆ 4 ದಿನ ಮುಂದೆ ಹೇಳ್ತೀನಿ, ನೀವು ಖಾಲಿ ಮಾಡ್ಕೊಂಡು ಹೋಗಂತದಕ್ಕೆ ನಾವು ಇಲ್ಲಿ ಜೋಪಡಿ ಹಾಕಿದ್ದು. ಮುನಿರತ್ನನೇ ಹೇಳಿದ್ದು, MLA ನಮ್ಗೆ ಹೇಳಿದ್ದು. ಆತಿ ಸರ್, ನೀವು ಎಂದ ಹೇಳ್ತೀರಿ, ನಮ್ಗೆ 4 ದಿನ ಮುಂಚೆ ಹೇಳ್ರಿ, ನಮ್ಮ ಖಾಲಿ ಮಾಡ್ಕೊಂಡು ನಾವು ಓದ್ತೀವಿ ಸರ್ ಅಂತ ಹಾಕಿವಿ ನಾವು. ಆತ ಬಂದಿಲ್ಲ, ನಮ್ಗೆ ಇವತ್ತಿಗೆ ಖಾಲಿ ಮಾಡ್ರಿ, ನಾವು ಹಿಂಗೆ ಮಾಡ್ತೀವಿ, ನಮ್ಮ ಜಾಗ ಬಿಟ್ಟು ಕೊಡ್ರಿ ಅಂತ ಯಪ್ಪ ಹೇಳಿಲ್ಲ. ಸಡನ್ ಆಗಿ ಬಂದಾನ, ಇವತ್ತು 11 ಗಂಟೆಲಿದ್ದು ಈ ಕೆಲಸ ಮಾಡ್ಯಾನ. ಏನಕ್ಕೆ ಖಾಲಿ ಮಾಡಿಸ್ತಾ ಇದ್ದಾರೆ ಅಂತ ಏನಂತ ಖಾಲಿ ನಮಗೆ ಗೊತ್ತಿಲ್ಲ, ನಾವು ಹೋಗಿ ನಮ್ಮ ಕೆಲ್ಸಕ್ಕೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿ ಮುಂಜಾನೆ ಬೆಳಗ್ಗೆ ಅಡಿಗೆ ಮಾಡಿವಿ, ನಮ್ಮ ಪಾಡಿಗೆ ನಾವು ಹೋಗಿ ಬರೋಟಿಗೆ ಈ ತರ ಮಾಡ್ಯಾರ. ಅವ್ರಿಗೆ ನಮ್ಗೆ ಶಿಕ್ಷೆ ಕೊಡೋಣ. ನಾವೇನ ಆತನ ಜಾಗ ಕಾವತನ ಮಾಡಿ ನಾವು ಕದ್ದುಕೊಂಡು ನಾವೇನ ನಮ್ಮ ಹೆಸರಲ್ಲೇ ಜಾಗ ಮಾಡಿಕೊಂಡ್ರೆ ಅದನ್ನ ನಮ್ಗೆ ತೋರ್ಸೋಣ. ನಾವು ಏನೋ ಅಪ್ಪನ ಜಾಗನೂ ನಮ್ಗೆ ಕದಿಯೋದು ಬೇಡ, ನಮ್ಗೆ ಕೊಟ್ಟಾನಂದ್ರೆ 4 ದಿನ ಇರೋಕೆ ಸಾಕಪ್ಪ, ಅವನೆಂದು ಖಾಲಿ ಮಾಡೋಂದೈತಿಗೆ ನಾವು ಹೋಗೋಣಂತ ನಾವು ಇಟ್ಕೊಂಡು ಕುಂತೀವಿ. ಆತ ಏನು ಖಾಲಿ ಮಾಡಂದಿಲ್ಲ, ಎಂಥದಿಲ್ಲ. ಇವತ್ತು ತಂದಾನ 2 JCB ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟು. ಎಷ್ಟು ವರ್ಷದಿಂದ ಇದ್ದೀರಾ ನೀವು ಇಲ್ಲಿ? ಇಲ್ಲಿ ಒಂದು 2-3 ವರ್ಷದಿಂದ ಇವಿ ಸರ್ ನಾವು. 3 ವರ್ಷ. ಹೆಣ್ಮಗಳನ್ನ ಮಾತನಾಡಿಸಬಹುದಾ? ಜೊತೆಲಿ ಇರತ್ತ ಒಬ್ಬ ನಿನ್ನಂತರ ದೊಡ್ಡವರಿದ್ರು, ಅವ್ರನ್ನ ಕರ್ಕೊಂಡು ಅವ್ರಿಗೆ ಭೇಟಿ ಮಾಡಿ ನಾವು ಜೋಪಡಿ ಹಾಕಿದ್. ನಾವು ಕಳ್ತನ ಜೋಪಡಿ ಹಾಕಿಲ್ಲ, ಅವ್ರಾಗಿ ಹಾಕಂದ್ರೆ ನಾವು ಹಾಕಿವಿ. ಅವ್ರು ಬಂದು ಒಂದು ಮಾತು ನಮ್ಗೆ ಅನ್ಬೇಕಿತ್ತು, ನೋಡಮ್ಮ ನಮ್ಗೆ ಸಾಕು, ನೀವು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ರಿ, ನಮ್ಮ ಜಾಗ ಬಿಟ್ಕೊಡಂದ್ರೆ ನಾವು ಬಿಟ್ಕೊಡ್ತಿದ್ವಿ. ಸಂತೋಷಲಿದ್ದ ನಾವು ಬಿಟ್ಕೊಡ್ತಿದ್ವಿ. ನಾವು ಕೆಲ್ಸಕ್ಕೆ ಹೋದಿಂದ ಬಂದಿದ್ದೀನಿ, ಎಲ್ಲ ದಾದಾಗಿರಿ ಮಾಡಿಗೇಸಿ ಹೋಗ್ಯಾನ. ನಾವು ಬಡವ್ರಿಗೆ ಅಂದ್ರೆ ಇಲ್ಲಿರುವಂತ ಅಂದ್ರೆ ಬಡತನ ಅಲ್ಲಿ ಹೆಣ್ಮಕ್ಳನ್ನ ಮಾತನಾಡಿಸಬಹುದಾ? ವೀರೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೂಡ ನಾನು ಮಾತಾಡ್ತೇನೆ. ನಾನು 9th ಓದ್ತಾ ಇದ್ದೀನಿ. ಇವತ್ತು ಸ್ಕೂಲ್ಗೆ ಹೋಗಿದ್ದೆ. ಅವಾಗ ಚಿಕ್ಕ ಮಕ್ಕಳೆಲ್ಲ ಹೇಳಿದ್ರು, ನಿಮ್ಮ ಮನೆಯೆಲ್ಲ ಹೊಡೆದಾಕಿದ್ದಾರೆ ಬರ್ಬೇಕಂತೆಲ್ಲ ಹೇಳ್ತಾ ಇದ್ರು. ನಂಗೆ ಫುಲ್ ಅಳು ಬಂತು. ನಾವು ಬಡತನದಿಂದ ಬಂದಿದ್ದೀವಿ, ಈ ಥರ ಇಲ್ಲೆಲ್ಲ ಅವರೇ ಮುನಿರತ್ನ ಸರ್ ಅವರೇ ಹೇಳಿದ್ದು, ಇಲ್ಲಿ ಮನೆ ಕಟ್ಕೋರಿ, ನೀವು ಎಷ್ಟು ದಿನ ಬೇಕು ಅಷ್ಟು ದಿನ ಇರ್ರಿ ಅಂತ ಹೇಳಿದ್ರು. ಆಮ್ಯಾಕೆ ಇವಾಗ ಅವರೇ ಬಂದು ಹೊಡೆದಾಕಿದ್ರು. ನಾವು ಇವಾಗ ಎಲ್ಲಿಗೆ ಹೋಗ್ಬೇಕು? ಚಿಕ್ಕ ಮಕ್ಕಳು ಒಂದು ಊಟ ಸಮ ಮಾಡ್ತಾ ಇಲ್ಲ ಇವಾಗ. ಅವರು ಎಲ್ಲ ಅನ್ನ ಸಾಂಬಾರು ಎಲ್ಲ ಮಾಡಿದ್ದೆಲ್ಲ ಬೀದಿಗೆ ಹಾಕೋರೆ. ಈ ಥರ ಮಾಡಿದ್ರೆ ಹೆಂಗೆ ಹೇಳಿ ಮಕ್ಕಳಿಗೆ? ಅಂದ್ರೆ ಯಾವಾಗ ಬಂದಿದ್ರು, ನಿಮಗೆ ಯಾವಾಗ ಹೇಳಿದ್ರು ಮನೆ ಇಲ್ಲೇ ಕಟ್ಕೊಂಡಿರಿ ಅಂತ? ನಮ್ಮ 3 ವರ್ಷ ಮುಂದೆನೇ ಹೇಳಿದ್ರು. ನಾವು ಅವ್ರಾಗ ಹೇಳೋದಕ್ಕೆ ಬಂದು ಕಟ್ಕೊಂಡಿದ್ದೀವಿ, ಅವ್ರಾಗ ಹೇಳಿ ಕಟ್ತಾನೆ ಇರಲಿಲ್ಲ ನಾವು. ಇವಾಗ ಅವರೆಲ್ಲ ಬಂದ್ ಕೇಸಿ ಒಂದಿನ ಟೈಮ್ ಕೊಡ್ಲಾರ್ದು ಇವಾಗ ಹೊಡೆದಾಕಿದ್ರೆ ಹೆಂಗೆ ಹೇಳಿ? ಒಂದಿನ ಟೈಮ್ ಕೊಟ್ಟರೆ ನಾವೆಲ್ಲರೂ ಹೋಗ್ತಾ ಇದ್ವಾ? ಇವಾಗ ಒಂದಿನ ಟೈಮ್ ಕೊಡೋರು ಹೊಡೆದಾಕ್ತಾರೆ, ಎಲ್ಲಿಗೆ ಹೋಗ್ಬೇಕು ನಾವು? ಇವಾಗ ನಮ್ಗೆ ನ್ಯಾಯ ಬೇಕಷ್ಟೇ.
ಈಗ ಯಾರಾದರೂ ಭೇಟಿಯಾಗಿದ್ದಾರಾ ಸ್ಥಳೀಯ ನಾಯಕರು ಅಥವಾ ಏನಾದರೂ ಬಂದು ಹೋಗಿದ್ದಾರೆ ಯಾರಾದರೂ? ಯಾರ್ಯಾರು ಬಂದಿಲ್ಲ, ಏನೇನು ಮಾತಾಡ್ಸಿಲ್ಲ. ಸಡನ್ನಾಗಿ ಬಂದವ್ರೆ ಹೊಡೆದಕ್ಕವ್ರೆ. ಇವಾಗ ಏನ್ ಮಾಡ್ಬೇಕು ನಾವು? ಇವಾಗ ಎಲ್ಲಂತ ಮನೆ ಕಟ್ಬೇಕು ನಾವು? ಜಾಗ ಅಂತ ಎಲ್ಲಂತ ಹುಡುಕ್ಬೇಕು? ಅವರೇ ಕಟ್ಟನತ್ತೇನೆ ನಾವು ಕಟ್ಟಿರೋದು. ಎಷ್ಟು ಸಿಂಧೂರ, ಈಗಾಗಲೇ ಅವರು ಕೂಡ ಹೇಳ್ತಿರುವಂಥದ್ದು ಏನಂದ್ರೆ ಈಗ ವೀರೇಶ್, ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಮಾತಾಡಿಸ್ಬೋದಾ? ಯಾವುದೇ ರೀತಿ ಮಾಹಿತಿ ವಿದ್ಯಾರ್ಥಿಗಳನ್ನ ಮಾತನಾಡಿಸ್ಬೋದು, ಯಾಕಂದ್ರೆ ಶಾಲೆಗೆ ಹೋಗ್ಬೇಕು ಅವರು. ಈಗ ಸಡನ್ ಆಗಿ ಮನೆ ಹೊಡೆದಾಕಿದ್ದಾರೆ. ಹೆಂಗೆ, ಏನು ಪರಿಸ್ಥಿತಿ? ಇಲ್ಲೊಂದು ಮಗು ಇದೆ ಸಿಂಧೂರ, ನಾನು ಮಾತಾಡ್ತೀನಿ. ಏನು ನಿನ್ನ ಹೆಸರು? ಭಾಗ್ಯಶ್. ಏನಾಯ್ತು ಹೇಳು. ಈಗಾಗಲೇ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಿರುವಂತದ್ದು, ನಮಗೆ ಯಾವುದೇ ರೀತಿ ಇಂಟಿಮೇಷನ್ ಕೂಡ ಕೊಟ್ಟಿಲ್ಲ. ಏಕಾಏಕಿ ಬಂದು ಡೆಮೊಲಿಷ್ ಮಾಡಿ ನಮ್ಮ ಇಲ್ಲಿಂದ ಅಲ್ಲಿ ಹಿರಿಯರಿದ್ದಾರೆ ನೋಡಿ, ಅವ್ರನ್ನ ಮಾತನಾಡ್ಸ್ಬೋದು. ಖಂಡಿತ ಸಿಂಧೂರ, ಈಗ ನಾನು ಮಾತಾಡ್ತಾ ಹೋಗ್ತೀನಿ. ಯಜಮಾನ್ರೆ ಬನ್ನಿ, ಹೇಳಿ ಏನಾಯ್ತು, ಯಾವಾಗ ಆಯ್ತು ಇನ್ಸಿಡೆಂಟು? ಸರ್, ನಮಗೆ ಯಾವುದು ಗೊತ್ತಿಲ್ಲ. ಕರೆಕ್ಟ್ 12 ಗಂಟೆಗೆ 2 JCP ಮಿಲ್ಟ್ರಿಯರು ಪೊಲೀಸರನ್ನು ಕರ್ಕೊಂಬಂದುಗೇಸಿ ಇಲ್ಲಿ ಗ್ಯಾರೇಜ್ ಇತ್ತು, ಇದು ಕೊಡ್ದ. ಇದ್ರ ಪಕ್ಕದಾಗ ಒಂದು ಸಡ್ಡಿತ್ತು. ಆ ಎಮ್ಮ ಏನಂದ್ರೆ ಸ್ವಲ್ಪ ತಡಿ ಸರ್ ಎಲ್ಲ ತೊಕ್ಕಂತೀವಿ ಒಂದು. ಮುಂಡೆ ಮೊದಲು ತೆಗಿಲಿ ಹಾಕಿನಿ ತೊಳ್ರಲ್ಲ ಆ ಕಡೆ ಅಂತಂದು. ಯಾರು ಹೇಳಿದ್ದಿ ಮಾತು? ಮುನಿರತ್ನ MLA. ಮುನಿರತ್ನ MLAನೇ ಕೇಳಿ ನಾವು ಮೊದಲು ಇಲ್ಲಿ ಜಾಗಕ್ಕೆ ಜೋಬ್ಲಿ ಹಾಕಿದ್ವಿ. ಅವ್ರು ಏನಂದ್ರೆ ಇಲ್ಲಿ ಕಾಲೇಜದು ಪಾರ್ಕ್ ಆಗ್ತದೆ, ಪಾರ್ಕ್ ಆಗಾಗ ನೀವು ಖಾಲಿ ಮಾಡಿ ಕೊಡ್ಬೇಕಂದ್ರೆ ಆಯ್ತು ಸರ್ ನೀವು ಯಾವಾಗ ಅಂತೀರಿ ಅವಾಗ ಖಾಲಿ ಮಾಡಿ ಕೊಡ್ತೀವಿ, 15 ದಿನ ಟೈಮ್ ಕೊಟ್ಟು ನಮ್ಗೆ ಅಂತ ಹೇಳಿದ್ವಿ. ಅಂತಂದಾರೆ ಮಟ್ಟ ಮಾಡಿ ಹಾಕಿದ್ವಿ ಸರ್. ಅವರೇ ಬಂದು ಪುನಃ ಹೇಳಿಲ್ಲ ಕೇಳಿಲ್ಲ ಮುನಿರತ್ನನೇ ನಿಂತಿಗೇಸಿ ನಮ್ಗೆ ಎಲ್ಲ ಜೋಪಡಿ ಸಪೋರ್ಟ್ ಮಾಡಿಬಿಟ್ಟ ಸರ್. ಅಂದ್ರೆ ಯಾವುದೇ ರೀತಿ ಬಂದು ನಿಮ್ಗೆ ಈ ರೀತಿ ಖಾಲಿ ಮಾಡಿ ಏನಿಲ್ಲ, ಏನು ಬಂದು 1 ದಿನ 2 ದಿನ 5 ದಿನ 10 ದಿನ ಅಂತ ಟೈಮ್ ಕೊಟ್ಟಿಲ್ಲ. ಒಮ್ಮೆ ಬಂದಾರ, ಎಲ್ಲರೂ ಜನ ಕೆಲಸಕ್ಕೆ ಹೋಗ್ಯಾರ. ನಾನೊಬ್ಬ ಆರ್ಟ್ ಪ್ರಾಬ್ಲಮ್ ಮನುಷ್ಯ, ನಾನೊಬ್ಬ ಇಬ್ಬರು ಲೇಡೀಸ್ ಮನೆಗಿವಿ. ನಾವು ಮೂವರು ಏನು ಮಾಡೋಕ್ಕಾಗ್ತದೆ ಸರ್? ಒಂದು 40-50 ಮಂದಿ ಪೊಲೀಸರು ಮಿಲಿಟ್ರಿಯರ ನಾವು ಏನು ಮಾಡೋಕ್ಕಾಗ್ತದೆ? ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ನಿಂತೀವಿ ತಣ್ಣಗಾಗಿ. ನಮ್ಮ ಫೋನ್ ನಂಬರ್ ಇದ್ದು ಅಲ್ಲೆಲ್ಲೆಲ್ಲೇ ನಮ್ಮ ಹುಡುಗರುಗಳಿಗೆ ಎಲ್ಲರಿಗೆ ಫೋನ್ ಮಾಡಿದ್ವಿ. ಕೆಲಸಕ್ಕೆ ಹೋದಾರ ಬಿಟ್ಟು ಹೊಡೆ ಬಂದರು. ಹೆಣ್ಮಕ್ಳು ಬರೋ ನಾವು MLA ಹೊಡೆ ಹೋಗ್ಬಿಟ್ಟ ಮುನಿರತ್ನ. ಅವ್ರನ್ನೇ ಕಾರಣ, ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅವ್ರಿಗೆ ಕೇಸ್ ಆಗ್ಬೇಕು, ನಮಗೆ ನ್ಯಾಯ ಬೇಕು. ಈ ಜಾಗ ಬಿಟ್ಟು ನಾವು ಯಾಕಡೆ ತಳ್ಳಲ್ಲ. ಎಷ್ಟು ಕುಟುಂಬಗಳಿದಾವೆ ಇಲ್ಲಿ? 54 ಜೋಪಡಿ ಅವ್ ನೋಡ್ರಿ, 54 ಜೋಪಡಿ. 54 ಜೋಪಡಿ. ನಮ್ಗೇನು ಆಧಾರ ಕೊಡ್ತಾರ? ಮನೆಯಲ್ಲಿ ದುಡ್ಡು ಚಿನ್ನ ಎಲ್ಲ ಹೋಗ್ಯಾವ. ಯಾರು 1 ರೂಪಾಯಿ ಜೇಬ್ನಲ್ಲಿ ಇಟ್ಟಂತೀರಿ ಅನ್ನೋದು ಎಲ್ಲ ಕಳ್ರ ಇರ್ತಾರಂತ. ನಮ್ಮೆಲ್ಲ ಹೆಂಗಸರುಗಳು ಮನೆಗೆ ಬಿಚ್ಚಿಟ್ಟು ಹೋಗ್ತಾರೆ. ನಮ್ಮೂರ ಕಡೆಗೆ ತಿಂತೀನಿ ಮೋನೇಶ್ವರ ಜಾತ್ರೆ ಅಂತ ಬರ್ತೀನಿ, ಇನ್ನೊಂದು 15 ದಿನದಾಗ ಜಾತ್ರೆಗೆ ಹೋಗೋರು. ಆವಾಗ ಹಾಕ್ಯಂದು ಹೋಗ್ಬೇಕಂತ ಬಿಚ್ಚಿಟ್ಟಾರ. ಅವೆಲ್ಲ ಚಿನ್ನನ ಒಳಗೆ ದುಡ್ಡಿನೊಳಗೆ ಒಂದು ಮನೆಗೆ 1 ಲಕ್ಷ ಇರ್ತಾವೆ, 50,000 ಇರ್ತಾವೆ, 30,000 ಇರ್ತಾವೆ, 40,000 ಇರ್ತಾವೆ. ಇವು ಅವರು ಮೇಸ್ತ್ರಿ ಮನೆಗೆ ಒಳಗೆ ದೊಡ್ಡ ಮೇಸ್ತ್ರಿ ಬಲ್ಲಿ 2 ಲಕ್ಷ 3 ಲಕ್ಷ 4 ಲಕ್ಷ ಇರ್ತಾವೆ. ನಮ್ಮಂಥ ಕೂಲಿ ಮಾಡೋರು 50-60,000 ಬಲ್ಲಿ ದುಡ್ಡು ಇರ್ತಾವೆ. ಒಂದು ದವಾಖಾನಿಗೆ ಹೋಗ್ಬೇಕಾದ್ರೆ 500 ರೂಪಾಯಿ ಡಾಕ್ಟ್ರ್ ಬೇಕು. ಇಲ್ಲಿ ಬೆಂಗಳೂರಾಗ ಒಂದು ಹಾಲು ತರಕ್ಕೆ ಹೋದ್ರೆ 30 ರೂಪಾಯಿ ಹಾಲಿಗೆ ಬೇಕು. ಅವೆಲ್ಲ ದುಡ್ಡಿನ ಹಾಳು, ರಾಸನ್ನ ಹಾಳು. ಯಾರು ಮಾಡಿಲ್ಲ, MLAನೇ ಮುನಿರತ್ನ ಮಾಡಿದ್ದು. BJP MLA ಮುನಿರತ್ನ ಮಾಡಿದ್ದು. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅಂದ್ರೆ, ಯಾಕಂದ್ರೆ ಅಧಿಕಾರಿಗಳ ವಿರುದ್ಧ ಮತ್ತು ಈ ಕರ್ಕೊಂಬಂದು ಈ ರೀತಿ ಹಿಂಸೆ ಮಾಡಿದ್ದಾರೆ, ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಾ ನೀವು? ಯಾವ ರೀತಿ ನಮಗೆ ಹೋರಾಟ ಸಿಗತ್ತಾನೆ ನಾವು ಹೋರಾಟ ಮಾಡೋರಿ. ನಮಗೆ ಜಾಗ ಸಿಗಬೇಕು. ಈ ಜಾಗ ನಾವು ಬಿಟ್ಟು ಕೊಡಂಗಿಲ್ಲ. ನಮ್ಗೆ ಹೋರಾಟ ಸಿಗಲೇಬೇಕು. ನಮಗೂ MLA MP ಗಳು ಎಲ್ಲ ಕಡೆ ಎಲ್ಲ ಪಕ್ಷದಾಗ ಇದ್ದರೂ ನಾವು ಯಾವುದೇ ಥರವಿಲ್ಲ. ನಾವು ಯಾದಗಿರಿಲಿಂದ ಒಟ್ಟಿ ಜೀವನಕ್ಕೆ ಬಂದೀವಿ. ನಾವು ಬೇಡಿಕೆ ತಿನ್ನಾಕ ಕೂಲಿ ಮಾಡಿದ್ರೆ ಬೆಂಗಳೂರಾಗ ಉಣ್ಬೇಕು, ಕೂಲಿ ಮಾಡ್ಲಿಕ್ಕಿಲ್ಲ. ಇವತ್ತು ಮಿತಿಗೆ ದುಡ್ಡಿದ್ರೆ ನಮ್ಮದು ಒಂದು ಹೆಣ ಸತ್ರ ಊರಿಗೂ ಹೆಣ ಹೋಗ್ಬೇಕಾದ್ರೆ 50,000 ರೂಪಾಯಿ ಬೇಕು. ಒಂದು ಹೆಣ ಹೋಗ್ಬೇಕಾದ್ರೆ 50,000 ಬೇಕು. ಈ ಬೋಳಿ ಮಗ ಎಲ್ಲ ಕಿತ್ತೆ ಹಾಕಿ ನಮ್ಮ ಬಂಗಾರ ಚಿನ್ನ ದುಡ್ಡು ಈ ಥರ ಮಾಡ್ಯಾನಲ್ಲ, ಇವಾಗೇನು ಶಿಕ್ಷೆ ಕೊಡ್ತೀರಿ ನೀವು? ಟಿವಿನಿಂದ ಶಿಕ್ಷೆ ಕೊಡಲೇಬೇಕು. MLA ಮಿನಿಸ್ಟರು ಸಿದ್ದರಾಮಯ್ಯ ಎಲ್ಲರೂ ಈ ವಿಷಯ ಕೊಡಬೇಕು ಅವ್ನಿಗೆ. ಎಸ್, ಖಂಡಿತ ಸಿಂಧೂರ, ಈಗಾಗಲೇ ನೀವು ನೋಡ್ತಿರ್ಬೋದು. ಅಂದರೆ ಇನ್ನೊಂದಿಷ್ಟು ಹೆಣ್ಮಕ್ಳ ಜೊತೆ ಮಾತಾಡ್ತೀನಿ, ಯಾಕಂದರೆ ಅವರು ಕೂಡ ಇಲ್ಲಿ ಅನುಭವಿಸಿರುವಂಥದ್ದು, ಅವರು ಕೂಡ ಬೀದಿಗೆ ಬಂದು ನಿಂತು ಹೋರಾಟ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಹೇಳಮ್ಮ, ಏನಾಯ್ತು? ಏನ್ ಸರ್, ಬೂಟ್ಗೆಲ್ಲ ಒದಕ್ ಬರ್ತಾರ, ನೀವು ಇಲ್ಲಿ ಹಾಕಿರಿ, ನಾವು ಇನ್ನೊಂದ್ ಕಡೆ ಕೊಡ್ತೀವಿ ಅಂತಾರ. ನಮ್ಗೆ ಅದು ಚಪ್ಪಲಿ ತಗೊಂಡು ಓಡಿಸ್ರಿ, ಇವ್ರು ಹಂಗೆ ಹಿಂಗಾದ್ರೆ ಓಡಲ್ಲ ಅಂತ ಮುನಿರತ್ನನೇ ಹೇಳಿದ್ದು. ನಾ ಕಣ್ಣಾರ ನೋಡಿದ್ವಿ ಸರ್, ನಾವು ಬಂದ್ಮೇಲೆ ಓಡಿ ಹೋಗಿರೋದು ಅವನು. ಇಷ್ಟೆಲ್ಲ ಮಾಡ್ಬಿಟ್ಟು ಹೋಗಿದ್ದಾನೆ. ಯಾವಾಗ ಆಗಿದ್ದು ಈಗ 11 ಗಂಟೆ ಮೇಲೆ ನಾವು ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ಆಗಿರೋದು ಸರ್. ನಾವು ಬರೋಷ್ಟ್ಲೆ ಎಲ್ಲ ಕಿತ್ತಾಕಿದ್ರೆ ನಾವು ಬಂದ್ಮೇಲೆ ಹೇಳ್ಬಿಟ್ಟು ಹೋಗಿರೋ ಸರ್ ಅವನು. ಎಸ್,
ಸಿಂಧೂರ Okay, right, ವೀರೇಶ್. ಹೇಳ್ತಿರುವಂತದ್ದು ನಮಗೆ ಯಾವುದೇ ರೀತಿ ಮಾಹಿತಿ ಕೂಡ ಕೊಟ್ಟಿಲ್ಲ ಮತ್ತು ಜೊತೆಗೆ ಕೂಡ ಇಲ್ಲಿ ಸ್ಥಳೀಯರು ಕೂಡ ಇಂಟಿಮೇಷನ್ ಮಾಡದೇನೆ ಬಂದು ಏಕಾಏಕಿ ಅಲ್ಲಿ ಒಂದು ನಮ್ಮ ಮೇಲೆ ದರ್ಪ ತೋರಿಸಿ ಇಲ್ಲಿ ಮನೆಗಳನ್ನು ಒಡೆದು ಹಾಕಿ ಇಲ್ಲಿಂದ ಶಾಸಕರು ಕಾಲ್ ಕಿತ್ತಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂತದ್ದು ಮತ್ತು ನಮಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ನಮಗೆ ನ್ಯಾಯ ಸಿಗಬೇಕು ಮತ್ತು ಶಾಸಕರಿಗೂ ಕೂಡ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನೋ ಮಾತನ್ನು ಈಗ ಇಲ್ಲಿ ಸ್ಥಳೀಯರು ಹೇಳ್ತಿರುವಂತದ್ದು ಸಿಂಧೂರ. ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ ಮುನಿರತ್ನ ಅವ್ರು ನಿಂತಿರುವಂತಹ ವಿಜುವಲ್ ಕೂಡ ಇದೆ. ನಾಚಿಕೆ ಆಗ್ಬೇಕು ಮುನಿರತ್ನ ಅವ್ರಿಗೆ, ಚಪ್ಪಲಿ ತಗೊಂಡು ಹೊಡೆದೋಡಿಸಿ ಅವ್ರನ್ನೆಲ್ಲ ಅಂತ ಹೇಳ್ತಿರಲ್ಲ, ಅದೇ ಜನ ತಿರುಗಿ ಬಿದ್ದು ಅದೇ ಕೆಲಸ ನಿಮಗ್ ಮಾಡಿದ್ರೆ ನಿಮ್ಗೆ ಹೆಂಗಿರುತ್ತೆ ಹೇಳಿ? ಅದಕ್ಕೆ ಹೆದರ್ಕೊಂಡು ಓಡೋದ್ರೇನೋ ನೀವು? ಹೆಣ್ಮಕ್ಳನ್ನ ಕೆಟ್ಟ ಕೊಳಕ ಭಾಷೆಯಲ್ಲಿ ಮಾತಾಡ್ತೀರಾ? ನಿಮ್ಮನೇಲಿ ಯಾರು ಹೆಣ್ಮಕ್ಳಿಲ್ವೇನ್ರಿ? ನಿಮ್ಗೆ ಹೆಣ್ಮಕ್ಳಿಲ್ವಾ? ನಿಮ್ ಯೋಗ್ಯತೆಗಿಷ್ಟು ಇನ್ನೂ ಬುದ್ಧಿ ಕಲ್ತಿಲ್ಲ ನೀವು ಇಷ್ಟೆಲ್ಲ ಆದ್ರೂ. ಬರೀ ಕೊಳಕು ಮನಸ್ಥಿತಿ ಇರುವಂತ ಕೊಳಕು ಬುದ್ಧಿನ ಬದುಕ್ತಾ ಇದ್ದೀರಿ ನೀವು. ಶಾಸಕರಾಗೋದಕ್ಕೆ ನಾಲಾಯಕ್ ನೀವು. ವೋಟ್ ಹಾಕಿ ಗೆಲ್ಲಿಸಿದಂತ ಜನಕ್ಕೆ ಚಪ್ಪಲಿ ತಗೊಂಡು ಹೊಡೆದ್ ಕಳಿಸಿ ಅಂತ ಹೇಳುವಂತ ಶಾಸಕರಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅಸಹ್ಯ ಆಗುತ್ತೆ. ಅದೇ ಕೆಲಸ ತಿರುಗಿಸಿ ಜನ ನಿಮ್ಮ ಮೇಲೆ ಮಾಡಿದ್ರೆ ನಿಮ್ಮ ಮರ್ಯಾದೆ ಎಲ್ಲಿಗೆ ಬರುತ್ತೆ ಅಂತ ತಿಳ್ಕೊಳ್ಳಿ ಮುನಿರತ್ನ ಅವರೇ. ಆ ಬಡವರ ಶಾಪ ನಿಮಗೆ ತಟ್ಟೆ ಬಿಡೋದಿಲ್ಲ. ಮರ್ಯಾದೆ ಉಳಿಸ್ಕೊಂಡಿದ್ರೆ ತಾನೇ ನಿಮಗೆ ಆ ಮರ್ಯಾದೆ ಅನ್ನುವಂಥ ಪದದ ಅರ್ಥ ಗೊತ್ತಾಗೋದು.